ಫಾರಿನ್ ಮಿನಿಸ್ಟರ್ಸ್ ಬಂದಿದ್ರು. ಅವರು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬಂದು ನಮ್ಮ ಜೊತೆ ಹೆಚ್ಚಿಗೆ ಬಿಸ್ನೆಸ್ ವಹಿವಾಟ ಮಾಡಬೇಕು, ಟೆಕ್ನಾಲಜಿನ ಹಂಚ್ಕೊಳ್ಬೇಕು, ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ನ ಓಪನ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಸೊ ಹೋದ ವರ್ಷ ಅವರ ಕಾನ್ಸುಲೇಟ್ ಬಂದಿದ್ರು. ಸೊ ಅದಕ್ಕೆ ಅವರ ಮಂತ್ರಿನೇ ಬಂದಿದ್ದಾರೆ. ನಾಳೆ ಅವರಿಗೆ ಒಂದು ಅವ್ರ ಆಫೀಸು ಓಪನ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಿನಲ್ಲಿ. ನಾನು ಅವ್ರಿಗೆ ಇನ್ನೊಂದು ಹೇಳಿದೆ, ನಾನು ಅವರೆಲ್ಲ ಒಪ್ಕೊಂಡ್ರೆ ಒಂದೇ ಒಂದು ಜಾಗದಲ್ಲಿ ಅವರೆಲ್ಲರೂ ಕೂಡ ಅವರ ಆಫೀಸ್ಗಳು ಒಂದೇ ಜಾಗದಲ್ಲಿ ಏನಾದ್ರು ಒಂದು ವ್ಯವಸ್ಥೆನ ಒಂದು ಟವರ್ ಕಟ್ಬಿಟ್ಟು ಒಂದು 40-50 ದೇಶದವ್ರಿಗೆ ಕೂಡ ಆಲೋಚನೆ ಮಾಡ್ತಾ ಇದ್ವಿ. ಆ ಪ್ರಪೋಸಲ್ ಕೊಟ್ಟಿದ್ದೀನಿ. ಹಿಂದೆ ಕೆಲವರು ಮಾತಾಡಿದೆ, ಕೆಲವರು ಸೆಂಗೂರು ಡ್ಯಾಂಗಲ್ಲಿ ಬೇರೆ ಹಿಂದೆ ಕೆಲವರು ಒಪ್ಪಿರಲಿಲ್ಲ. ಬಟ್ ಈಗ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಏಕೆಂದರೆ ಭಾಳ ಜನ ಹೊರಗಡೆ ದೇಶದವರೆಲ್ಲ ಬಂದಿಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಗೆ ಭಾಳ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮೊದಲಿಂದನೂ ಇದೆ, ಬಟ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಒನ್ ಟೈಮ್ ಸೊಲ್ಯೂಷನ್ ಅವರಿಗೆಲ್ಲ ಕೊಡಬೇಕಾಗ್ತದೆ. ಸೊ ದೇ ಆರ್ ಲುಕಿಂಗ್ ಬ್ಯಾಂಗ್ಳೂರ್ as an important place for all this activities. ಇಂಜಿನಿಯರ್ಸ್ ಅವರು ಗಮನ ಕೊಟ್ಟಿದ್ದಾರೆ. ಆಮೇಲೆ ಆಗಿದೆ, ನೋಡೋಣ. ಇವತ್ತು ನಾಳೆ ಗೊತ್ತಾಗ್ತದೆ ಎಷ್ಟು ಜನ ಹಾಕಿದ್ದಾರೆ ಅಂತ. ಗೊತ್ತಿಲ್ಲ, ನೀವು ಮಾತಾಡ್ಬೋದು. ನನಗೇನು ಗೊತ್ತು ಅಫಿಷಿಯಲ್ ಆಗಿ. ಇನ್ನು ಇವತ್ತು ಆಟವರೆಗೂ ಟೈಮ್ ಇರಬೇಕು ಅಂತ ಕಾಣ್ತದೆ. ಹೌದಾ, ನೋಡೋಣ. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಭಾಳ ನನಗೆ ಗಡ್ಕರಿಯವರು, ಡೆಲ್ಲಿಯವರು, ಮುಂಬೈಯವರು, ಪೂನಾ ಅವರು ಎಲ್ಲ ಕೂಡ ನಮ್ಮ ಟನಲ್ಲು, ನಮ್ಮ ಸೈಜ್ ಆಫ್ ದಿ ಟನಲ್ ಎಲ್ಲ ನೋಡಿದ್ದಾರೆ. ನೋಡಿ ಎಲ್ಲ ಭಾಳ ಖುಷಿ ಪಟ್ಟಿದ್ದಾರೆ. ಎಲ್ಲ ಇಡೀ ಬೆಂಗಳೂರಲ್ಲೇ 50% ಕಲ್ಲೇ ಇರೋದು, ಕೆಳಗಡೆ ಭೂಮಿ ಕೆಳಗಡೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಮೆಟ್ರೋಲಿ ಆ ಟನಲ್ನ ನಾವು ಮಾಡಿದ್ದೀವಿ. ಮೆಟ್ರೋ 50% ಅಂತ ಇರೋದು ಟನಲ್. ಅವತ್ತು ಯಾರು ಮಾತಾಡಲಿಲ್ಲ. ನಾನು ಬೇರೆ ಏನೋ ಕಾಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಇಟ್ ಈಸ್ ನಾಟ್ ಫಾರ್ ಮೀ, ಇಟ್ ಈಸ್ ಫಾರ್ ದಿ ನೆಕ್ಸ್ಟ್ ಜನರೇಷನ್, ಫಾರ್ ದಿ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್. ನನ್ನ ಡ್ರೀಮ್ ಅಲ್ಲ, ಎಲ್ಲ ಯಂಗ್ಸ್ಟರ್ಸ್ ಡ್ರೀಮ್. ಡಿ ಕೆ ಶಿವಕುಮಾರ್ ಡ್ರೀಮ್ ಅನ್ನೋ ಒಂದು ಕಾರಣಕ್ಕೆ ಬಿಜೆಪಿ ಅವರು ಅದಕ್ಕೆ ವಿರೋಧ. ನನ್ನ ಡ್ರೀಮ್ ಅಲ್ಲ. ನನಗೆ ಗಡ್ಕರಿಯವರು, ಮೋದಿಯವರು ಅವರೆಲ್ಲ ಪಾಠ ಹೇಳಿದ್ದಾರೆ. ಡಬಲ್ ಡೆಕ್ಕರ್ ಪ್ರೈಮ್ ಮಿನಿಸ್ಟರ್ ತೋರಿಸಿದ್ದೀನಿ ಇದನ್ನ. ಈಗ ಕೆಲವು ಅಬ್ಜೆಕ್ಷನ್ಗಳು ಹಾಕಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನೀವು ನೋಡಿ, ಆ ವಿಡಿಯೋ ತೆಗೆದು ನೋಡಿ. ಪ್ರೈಮ್ ಮಿನಿಸ್ಟರ್ಗೆ ತೋರಿಸಿ ಯಾವ ರೀತಿ ಡಬಲ್ ಡೆಕ್ಕರ್ ಮಾಡಿದ್ರು. ಪೂನಾಲ್ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಬಾಂಬೆ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ ಟನಲ್ಲು. ಬೇರೆ ಬೇರೆ ಕಡೆ ಡೆಲ್ಲಿಲಿ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಉತ್ತರ ಭಾರತದಲ್ಲಿದೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಕರ್ನಾಟಕದಲ್ಲಿ ಏನೇ ಮಾಡಿದ್ರು ಅದಕ್ಕೆ ಏನಾದ್ರು ಒಂದು ಆಂಟಿ ಡೆವಲಪ್ಮೆಂಟ್ ಪಾರ್ಟಿ ಇನ್ ಕರ್ನಾಟಕ ಯಾವ್ದಾದ್ರು ಇತ್ತು ಅಂದ್ರೆ ಅದು ಬಿಜೆಪಿ. ಇವರು ಟನಲ್ ಮಾಡ್ಬೇಕಾದ್ರೆ ನಾನು ಇದೇ ಪಕ್ಕದ ರೂಮಲ್ಲಿ 334 ಅಲ್ಲಿದೆ. ಫಸ್ಟ್ ಮೀಟಿಂಗ್ ಕರೆದ್ಬಿಟ್ಟು ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ ಆಲೋಚನೆ ಮಾಡಿದೀವಿ ಅಂತ ಹೇಳಿದೀವಿ. ಎಲ್ಲ ಬಂದಂತ ಎಲ್ಲ ಶಾಸಕರು ಎಲ್ಲ ಒಪ್ಕೊಂಡಿದ್ದಾರೆ. ಪಾಪ ಅವರು ಎಲ್ಲ ಇಕ್ಕಟ್ಟಲ್ಲಿದ್ದಾರೆ. ಕೆಲವ್ರು ಮಾಡ್ತಾರೆ ಬಿಡಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡು ಹೋಗುದು. ನಮ್ಮ ಡ್ಯೂಟಿ ನಾವು ಮಾಡೋಣ. ವಿರೋಧ ಇದ್ದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಮ್ಗೆ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಜಾಗೃತಿಯಿಂದ ನಮ್ಮ ಆಫೀಸರ್ಸ್ ಕೂಡ ಜಾಗೃತಿಯಿಂದ ಪ್ರತಿ ಹಂತದಲ್ಲೂ ಕೂಡ ನಾನಾಗಲಿ ಅವರಾಗಲಿ ಇದನ್ನ ಹುಷಾರಾಗಿರಬೇಕು. ಮೀಡಿಯಾ ಅವರು ನಮಗೆ ಬೇಕಾದಷ್ಟು ಬರೆದಿದ್ದಾರೆ, ಪೇಪರ್ ಅವರೆಲ್ಲ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಬರೆದಿದ್ದಾರೆ. ಸೊ ನಮ್ಮ ಆಫೀಸರ್ಸು
ಅದ್ರಲ್ಲಿ ಏನಾದ್ರು ಅವ್ರ ಇನ್ವೆಸ್ಟಿಗೇಷನ್ ಒಳ್ಳೇದಿತ್ತು ಅಂದ್ರೆ ವಿ ಆರ್ ರೆಡಿ ಟು ರಿಸೀವ್ ದರ್ ಸಜೆಷನ್ಸ್ ಆಲ್ಸೋ. ತಪ್ಪಾಗಿದ್ರೆ ತಿದ್ದಕ್ಕೂ ರೆಡಿ ಇದ್ದೀವಿ ನಾವು. ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ನಮಗೆ ಲೀಗಲ್ ಆಗಿ ಇರಬೇಕು, ಒಳ್ಳೇದಾಗಬೇಕು, ರಾಜ್ಯಕ್ಕೆ ಅನುಕೂಲ ಆಗಬೇಕು. ಟೈಮ್ ಈಸ್ ಮನಿ, ಎಲ್ಲರಿಗೂ ಟೈಮ್ ಉಳಿಬೇಕು. ಸರ್, ಬಿಹಾರ ಎಕ್ಸಿಟ್ ಪೋಲ್ ಬಂದಿದೆ ಸರ್. ಎಕ್ಸಿಟ್ ಪೋಲು ಮೈತ್ರಿಕೂಟಕ್ಕೆ, ಮಹಾಗಠಬಂಧನಕ್ಕೆ ಸಾಕಷ್ಟು ಹಿನ್ನಡೆ ತರುತ್ತೆ, ಎನ್ಡಿಎ ಕೂಟಕ್ಕೆ ಗೆಲುವಾಗುತ್ತೆ ಅನ್ನೋ ಬಹುತೇಕ ಎಲ್ಲ ಇದು ಕೂಡ ಕೊಟ್ಟಿದ್ದಾರೆ ಸರ್. ನೋಡಪ್ಪ, ಎಕ್ಸಿಟ್ ಪೋಲ್ ಬಗ್ಗೆ ನನಗೆ ಯಾವತ್ತೂ ನಂಬಿಕೆ ಇಲ್ಲ. ನಾನು ಯಾವತ್ತೂ ನನಗೆ ಎಕ್ಸಿಟ್ ಪೋಲ್ ನಮ್ಮ ಪರ ತೋರಿಸಿದ್ರು ನಾನು ಒಪ್ಕೊಂಡಿಲ್ಲ. ತಟ್ಟೆ ಮರ ಏಟು ಹೆಂಗೆ ಅಂತ ಹೇಳಕ್ಕಾಗಲ್ಲ. ರಿಸಲ್ಟ್ ಬರಲಿ. ನಮ್ಮ ಸ್ಟೇಟಲ್ಲೂ ಬಹಳ ಎಕ್ಸಿಟ್ ಪೋಲ್ ನೀವು ಯಾರು ನಾವು ಬರ್ತೀವಿ ಅಂತ ಬರ್ತಿಲ್ಲ. ನಾನು ಮಾತ್ರ ನನ್ನ ನಂಬರ್ ಹಿಡ್ಕೊಂಡು ಬಂದಿದ್ದೆ. ಬೈ ಎಲೆಕ್ಷನ್ ಅಲ್ಲೂ ಅಷ್ಟೇ ಬರ್ಕೊಳ್ಳಿ 3 ಅಂತ ಹೇಳಿದ್ದೆ. ಸೊ ಹಂಗೆ ಯಾರು ಮಾತಾಡಿಲ್ಲ. ಅದು ಬಿಡಿ, ಅದ್ರ ಪಾಡದವ್ರೇನೋ ಹೇಳ್ಕೊಡಿರ್ತಾರೆ. ಜನ ಏನು ನಮ್ಗೆ ನಂಬರ್ ಕೊಡ್ತಾರೆ, ಏನ್ ಆಶೀರ್ವಾದ ಮಾಡ್ತಾರೆ, ಗೆಲ್ತಾರೆ, ಸೋಲ್ತಾರೆ, ಅವೆಲ್ಲ ನಡೀತಾ ಇರ್ತದೆ. ಯಾರು ಸೋತಿಲ್ಲ, ಯಾರು ಗೆದ್ದಿಲ್ಲ, ಎಲ್ಲರೂ ಸೋತವ್ರೆ, ಎಲ್ಲರೂ ಗೆದ್ದಿದ್ದಾರೆ. ಅಲ್ಲ, ಬಿಹಾರದ ಚುನಾವಣೆ ಫಲಿತಾಂಶ ರಾಜ್ಯದ ರಾಜಕಾರಣ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಯಾವ ಚರ್ಚೆನೂ ಬೇಡ, ಯಾವ ಪರಿಣಾಮನೂ ಬೀರಲ್ಲ. ಕರ್ನಾಟಕ ಈಸ್ ಎ ಲೀಡರ್ ಆಫ್ ಡೆವಲಪ್ಮೆಂಟ್, ಎ ಲೀಡರ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆಗೆ, ಆರ್ಥಿಕ ಬದಲಾವಣೆಗೆ, ಆಡಳಿತಕ್ಕೆ ನಮ್ಮದೇ ಆದಂತ ಒಂದು ಶಿಸ್ತಿನ ಬದ್ಧತೆಯ ಸರ್ಕಾರ ಇದೆ. ಈ ಒಂದು ಫಲಿತಾಂಶದ ತಾನೇ ನೋಡಿ ಯಾಕೆ ಬಂದ್ರು ಅವರು. ಫಾರಿನ್ ಮಿನಿಸ್ಟರ್ ವಾಂಟೆಡ್ ಟು ಕಮ್ ಟು ಬೆಂಗಳೂರು. ನನ್ನ ಮೀಟ್ ಮಾಡ್ತಾ ಇದ್ದಾರೆ, ಚೀಫ್ ಮಿನಿಸ್ಟರ್ ಮೀಟ್ ಮಾಡ್ತಾ ಇದ್ದಾರೆ. ಶರಾವತಿ ಪಾಂಪುಡದ ಮತ್ತು ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ಕೇಂದ್ರ ಪರಿಸರ ಇಲಾಖೆಯವರು ಆಕ್ಷೇಪ ವ್ಯಕ್ತಪಡಿಸಿರುವುದು. ನೀರಿನ ಹೆಜ್ಜೆ 4ನೇ ತಾರೀಕು ನಂದು ಒಂದು ಪುಸ್ತಕ ಬಿಡುಗಡೆ ಇದೆ. 4ನೇ ತಾರೀಕು ಬ್ಯಾಂಕ್ವೆಟ್ 14 ಸಾರಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಕೃಷ್ಣ ಮೇಲ್ದಂಡೆ ಯೋಜನೆಗೆ ಅವರು ಬಂದು ನೋಡ್ಕೊಂಡು ಹೋದಂತ ದಿನ, ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತ ಅವರ ಜನ್ಮದಿನ. ಅವತ್ತು ಪುಸ್ತಕ ನನ್ನ ನೀರಿನ ಹೆಜ್ಜೆ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಮಾದಾಯಿ ವಿಚಾರ ಇರ್ಬೋದು, ಶರಾವತಿ ವಿಚಾರ ಇರ್ಬೋದು, ಮೇಕೆದಾಟು ವಿಚಾರ ಇರ್ಬೋದು, ಮಾತಾಡೋಣ. ಸರ್, ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ. ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು. ಈಗ 2028ರವರೆಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ. ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನಾನು ಅವರೇ ಮುಖ್ಯಮಂತ್ರಿ 2028. ಬಹಳ ಸಂತೋಷ. ತಪ್ಪೇನಿದೆ, ಮುಖ್ಯಮಂತ್ರಿ ಇದ್ದಾರೆ, ಇರ್ಲಿ. ನಾವು ಯಾರು ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇಲ್ಲ. ಜೊತೆ ಕೆಲಸ ಮಾಡ್ತಾ ಇದೀವಿ, ಒಟ್ಟಿಗಿದ್ದೀವಿ. We all are united. We continue to be united. ಸರ್, ದೆಹಲಿ ವಿಸಿಟ್ ಮಾಡಿದ್ರು ಸರ್. ಕೇಂದ್ರ ಮಂತ್ರಿಗಳೆಲ್ಲ ಭೇಟಿ ಮಾಡಿದ್ವಿ. ಏನು ಸಕ್ಸಸ್ ಆಯ್ತಾ ಸರ್? ಯಾರು ಹೇಳಿದ್ದು? ನಾನು ಯಾವ ಮಿನಿಸ್ಟರ್ನ ಭೇಟಿ ಮಾಡಿಲ್ಲ. ಹೋಗ್ಬೇಕು ಈ ಸತಿ ಅಂತೂ ನನ್ನದೇ ಆದಂತ ಪ್ಲಾನ್ ಹಾಕ್ಬೇಕು ಅಂತಿದ್ದೀರಿ ನನಗೆ. ಯಾಕೆಂದ್ರೆ ಈ ಮಾದಾಯಿ, ಈ ನಮ್ಮ ಎತ್ತಿನೊಳಗೆ ಫಾರೆಸ್ಟ್ಗೆ ಬರೀ ತಗರಾಲ ಹಾಕೊಂಡು ಕೂತವ್ರೆ. ಏನಂತದ್ದು, ಇಲ್ಲಿನ ಮಣ್ಣು ತೆಗೆದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಹಾಕಿದೀವಿ, ರೆವಿನ್ಯೂ ಲ್ಯಾಂಡ್ ಅದು. ಈಗ ಫಾರೆಸ್ಟ್ ಅವರು ಅಂತ ಹೇಳ್ತಾರೆ. ಆಯ್ತಪ್ಪ, ಫಾರೆಸ್ಟ್ ಅಂತ ಆಲ್ಟರ್ನೇಟಿವ್ ಕೊಟ್ಬಿಟ್ಟಿದ್ವಿ. ಅದಕ್ಕೂ ಕೂಡ ಇನ್ನ ಕ್ಲಿಯರೆನ್ಸ್ ಕೊಡದೆ ಎತ್ತಿನೊಳಗೆ ನಮಗೆ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಎಷ್ಟಾಗ್ಬೋದು? ಕೊಡೋ ನೀರು ದುಡ್ಡು ಕೊಡ್ಲಿಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಅಂದಾಜು ಮಾತಾಡ್ತೀವಿ. ಡೆಲಿಗೇಷನ್ ಹೋಗ್ಬೇಕು ಅಂತ ಸರ್. ಖಂಡಿತ ಈ ಸತಿ ಐ ವಿಲ್ ಹ್ಯಾವ್ ಎ ಬಿಗ್ ಪ್ಲಾನ್ ಆನ್ ದಟ್. ನಾಟ್ ಓನ್ಲಿ ಡೆಲಿಗೇಷನ್,
ನಮ್ಮೆಲ್ಲ ಎಂಪಿಗಳು ಹೋರಾಟ ಮಾಡಿದ್ರೆ ಮಾತ್ರ ಅವರು ಎಂಪಿಗಳಾಗಿ ಹರಲಿಕ್ಕೆ ಇರ್ತಾರೆ, ಇಲ್ಲ ಅಂದ್ರೆ ದೇ ವಿಲ್ ಲೂಸ್ ದೇರ್ ಕ್ರೆಡಿಬಿಲಿಟಿ. ಸೋಮಣ್ಣ ಅವ್ರು ಹೇಳಿದ್ದಾರೆ ಸರ್, ಬೆಂಗಳೂರಲ್ಲಿ ಮಾತಾಡೋದು ಆಗಲ್ಲ, ಡೆಲ್ಲಿಗೆ ಬನ್ನಿ. ಬಹಳ ಸಂತೋಷ. ಅವ್ರ ಮನೆ ಬ್ರೇಕ್ಫಾಸ್ಟ್ ಕೇಳ್ತಾ ಇದ್ದೀವಿ. ರಾಜಕಾಗಿ ಅವರು ಪತ್ರ ಬರೆದಿದ್ದಾರೆ. ಹೋಗ್ತೀರಿ ಸರ್, ಬ್ರೇಕ್ಫಾಸ್ಟ್ ಹೋಗ್ತೀರಿ ಸರ್. ಸೆಷನ್ ಟೈಮ್ ಅಲ್ಲಪ್ಪ, ಎಲ್ಲ ಎಂಪಿಗಳನ್ನ ಕರ್ಕೊಂಡು MLA ಹೋಗ್ಬೇಕಲ್ಲಪ್ಪ. ಬ್ರೇಕ್ಫಾಸ್ಟ್, ನೀರಾವರಿ ಜಲಶಕ್ತಿ ಮಂತ್ರಿ ಅವರು ಸರ್ ಇತ್ತೀಚೆಗೆ ಡಿನ್ನರ್ ಲಂಚ್ ಅವ್ರು ಬಿಟ್ಟು ನಾವು ಹೋಗಲ್ಲ ಪಾಟೀಲ್ ಹತ್ರ. ಸರ್ ಇತ್ತೀಚೆಗೆ ಡಿನ್ನರ್ ಪಾರ್ಟಿ ಎಲ್ಲ ಜಾಸ್ತಿ ಆಗಿದೆಯಲ್ಲ ಸರ್, ಆ ಥರದ್ದು ಏನಾದ್ರು ನೀವು ಮಾಡ್ತಿದ್ದೀರಿ? ದಿನ ಮಾಡ್ತಾ ಇದೀನಿ ನನ್ನ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಕ್ಕಳ ಜೊತೆ. ಸರ್ 15ನೇ ತಾರೀಕು CM ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಅಥವಾ ನಾನು ಹೋಗ್ತಾ ಇದ್ದೀನಿ. ಚರ್ಚೆ ಮಾಡಿದ್ರೆ ತಾವು ಹೋಗ್ತಾ ಇದ್ದೀರಿ. ನನ್ನ ಲಾಯರ್ ಕಪಿಲ್ ಸಿಬ್ಬಲ್ ಇಲ್ಲಿ ಬೆಂಗಳೂರು ಮಧ್ಯೆ ಸತಿ ನನ್ನ ಪರ ವಾದ ಮಾಡಿದ್ದಾರೆ, ಡೆಲ್ಲಿಲೂ ಮಾಡ್ತಾ ಇದ್ದಾರೆ, ನನಗೂ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಅಲ್ಲ, ಆ ಸಂದರ್ಭದಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ CM ತಮ್ಗೆ ಚರ್ಚೆ ಮಾಡಿದ್ದಾರೆ ಸರ್. ಎಲ್ಲ ಜವಾಬ್ದಾರಿ ಇದೆ. ಅಧ್ಯಕ್ಷರು ತಾವಿದ್ದಾರೆ ಸರ್. 4 MSc ಕ್ಯಾಂಡಿಡೇಟ್ ರೆಕಮೆಂಡೇಶನ್ ಇವತ್ತು ನಾಳೆ ಕಳಿಸ್ತಾ ಇದ್ದೀನಿ. ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಷನ್. ಸರ್, ಮುಖ್ಯಮಂತ್ರಿಗಳು 2.5 ವರ್ಷ ಆದ್ಮೇಲೆ ಕ್ಯಾಬಿನೆಟ್ ರಿಶಫಲ್ ಮಾಡ್ತೀನಿ, ಹೈಕಮಾಂಡ್ ಗಮನಕ್ಕೆ ತಂದೀನಿ ಅಂತ ಹೇಳಿದ್ರು. ತಾವು ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿದ್ದರಿಂದ ಸಹಜವಾಗಿ ತಮ್ಮ ಜೊತೆ ಕೂಡ ವಿಚಾರ ಚರ್ಚೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಆ ಬೆಳವಣಿಗೆ ಇದೆಯಾ ಇಲ್ವಾ ಸರ್? ನನ್ನ ಹತ್ರ ಇದನ್ನು ಚರ್ಚೆ ಮಾಡಿಲ್ಲ ಅವರು. ರಾಜಕಾಗಿ ಪತ್ರ ಬರೆದಿದ್ದಾರೆ, ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಡಬೇಕು ಅಂತ. ನನಗಿನ್ನ ಮಾಹಿತಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.